ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದನ ತಿಳಿಸ್ಕೊಡ್ತೀನಿ. ನಿಜವಾಗ್ಲೂ ನೀವು ಕೊಟ್ಟಂತಹ ಸಪೋರ್ಟ್ ಇದೆಯಲ್ಲ, ನೀವು ಹೇಳ್ದಂತಹ ಧೈರ್ಯ ಇದೆಯಲ್ಲ, ನಿಜವಾಗ್ಲೂ ಆ ಧೈರ್ಯ, ಆ ಸಪೋರ್ಟೇ ನನಗೆ ಬೇಕಾಗಿದ್ದು. ನೆನ್ನೆ ಅಂತೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಏನಾಗಿತ್ತು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಚಾನಲ್ಲು ಡಿಮಾನಿಟೈಸ್ ಆಗಿತ್ತು. ನನಗಂತೂ ತಲೆನೇ ಓಡಲಿಲ್ಲ ಗುರು. ನಿಜ ಹೇಳ್ತಾ ಇದ್ದೀನಿ, ಭಯಂಕರ ಘಟನೆ ಅಂತಾನೆ ಹೇಳ್ಬಹುದು. ಬಟ್ ನೀವೆಲ್ಲರೂ ಕೂಡ ಧೈರ್ಯ ತುಂಬಿದ್ರಿ. ಅಂಡ್ ಈಗ ನನ್ನ ಬಳಿ 2 ಚಾನ್ಸ್ ಇದೆ. ಒಂದೇನಪ್ಪಾ ಅಂದ್ರೆ, ನಾನು ತಕ್ಷಣ ಯೂಟ್ಯೂಬ್ಗೆ ರಿವ್ಯೂನ ಕಳ್ಸೋದು. ಸೊ ಅದನ್ನ ನಾನು ಈಗಾಗಲೇ ಮಾಡಿದ್ದೀನಿ, ನಂದು ಯಾವುದೇ ತಪ್ಪಿಲ್ಲ ಅಂತ ರಿವ್ಯೂನ ಕಳ್ಸಿದ್ದೀನಿ. ಬಟ್ ಚಾನ್ಸಸ್ಗಳು ಕಮ್ಮಿ ಕಾಣಿಸ್ತಾ ಇದೆ. ಯಾಕಂದ್ರೆ ನಾನು ಶಾರ್ಟ್ಸ್ನ ಅದೇ ರೀತಿ ಅಪ್ಲೋಡ್ ಮಾಡ್ತಾ ಇದ್ದೆ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಶಾರ್ಟ್ಸ್ ಇಂದನೂ ಕೂಡ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಯೂಟ್ಯೂಬ್ ಏನಾದ್ರು ನನ್ನ ರಿವ್ಯೂನ ರಿಜೆಕ್ಟ್ ಮಾಡಿದ್ರೆ 90 ದಿನ ಆದಮೇಲೆ ಮತ್ತೊಮ್ಮೆ ನಾನು ಮಾನಿಟೈಸೇಷನ್ಗೆ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಆಗ ಶಾರ್ಟ್ಸ್ನೆಲ್ಲದನ್ನು ಕೂಡ ಡಿಲೀಟ್ ಮಾಡ್ತೀನಿ. ಆಗ ನನಗೆ 99% ಚಾನ್ಸ್ ಇದೆ ಅನ್ಕೋತೀನಿ, ನನ್ನ ಚಾನಲ್ಲು ಮತ್ತೊಮ್ಮೆ ಮಾನಿಟೈಸ್ ಆಗುತ್ತೆ. ಬಟ್ 90 ದಿನ ಇದೆಯಲ್ಲ, ಇದಂತೂ ತುಂಬಾನೇ ಲಾಂಗ್ ಆಗಾಯ್ತು. ಆ್ಯಂಡ್ ರಸ್ಸಲ್ ಮೇನಿಯಾ ಸೀಸನ್ ಆಗಿದ್ದು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಗಾಯ್ಸ್, ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಮೊದಲನೇದಾಗಿ ಅಪ್ಡೇಟ್ ಕಡೆ ಬರೋದಾದ್ರೆ, ನಿಮಗೆ ಗೊತ್ತಿರಬಹುದು, ನಿನ್ನೆ ಮಂಡೇ ನೈಟ್ ರಾಲಿ ನಮ್ಮ ಜಾನ್ ಸಿನಾ ಅವರು ಬಂದು ಯಾವ ರೀತಿ ಅದ್ಭುತವಾದ ಸೆಗ್ಮೆಂಟ್ ನ ಕಟ್ ಮಾಡಿದ್ರು ಅಂತ. ಅಂಡ್ ಈ ಒಂದು ಸೆಗ್ಮೆಂಟ್ ಇಂದ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ತುಂಬಾ ಜನಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಬರೀ ಬ್ಯಾಕ್ ಸ್ಟೇಜ್ ಅಲ್ಲಿ ಮಾತ್ರ ಅಲ್ಲ ಗೈಸ್, ಈ ಒಂದು ಸೆಗ್ಮೆಂಟ್ ನ ಡಬ್ಲ್ಯೂ ಅವರು ಯೂಟ್ಯೂಬ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತಾರೆ. ಅದು ನಮಗೆ ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಫಾರಿನ್ ಕಂಟ್ರಿಯಲ್ಲಿ ಯೂಟ್ಯೂಬ್ ನ ನೀವು ಓಪನ್ ಮಾಡಿದ್ರೆ ಆ ಒಂದು ವಿಡಿಯೋಗೆ ಕೇವಲ 6 ಗಂಟೆಯಲ್ಲಿ 1 ಮಿಲಿಯನ್ ವ್ಯೂಸ್ ಆಗಿದೆ ಅಂತಾನೆ ಹೇಳ್ಬಹುದು. ಅಂಡ್ ಅಕ್ರಾಸ್ ಆಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನ ನಾವು ತಗೊಂಡ್ರೆ ಕೇವಲ 24 ಗಂಟೆಗಳಲ್ಲಿ 102 ಮಿಲಿಯನ್ ವ್ಯೂಸ್ ನಮ್ಮ ಜಾನ್ ಸಿನಾ ಅವರ ಆ ಒಂದು ಪ್ರೋಮೋಗೆ ಬಂದಿದೆ. ಸೊ ಇದ್ರ ಪ್ರಕಾರ 2025ರ ಹೈಯೆಸ್ಟ್ ವ್ಯೂಡ್ ಮಂಡೇ ನೈಟ್ ರೋ ಸೆಗ್ಮೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಬಂದ್ ಕೂಡಲೇ ನಮ್ಮ ಜಾನ್ ಸಿನಾ ಅವರು ರೆಕಾರ್ಡ್ಸ್ ಗಳನ್ನ ತನ್ನ ಮುಡಿಗೆ ಏರಿಸ್ಕೊತಾ ಇದ್ದಾರೆ. ನೋಡೋಣ ಗೈಸ್, ಈ ವರ್ಷ ಇನ್ನೂ ಕೂಡ ನಮ್ಮ ಜಾನ್ ಸಿನಾ ಅವರು ಎಷ್ಟು ರೆಕಾರ್ಡ್ ನ ಬ್ರೇಕ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಜೇ ಉಸೋ ಅವರ ಬಗ್ಗೆ. ಈ ಬಾರಿಯ ರಾಯಲ್ ರಂಬಲ್ ನ ನಮ್ಮ ಜೇ ಉಸೋ ಅವರು ಗೆದ್ದಾಗ್ಲೇ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ, ಫ್ಯಾನ್ಸ್ ಗಳು ನಮ್ಮ ಜೇ ಉಸೋ ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ. ಡಬ್ಲ್ಯೂ ಈ ಒಂದು ಡಿಸಿಷನ್ ಮೇಲೂ ಕೂಡ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಲೈಕ್ಸ್ ಗಳಿಗಿಂತ ಡಿಸ್ಲೈಕ್ ಜಾಸ್ತಿ ಕಾಣಿಸ್ತಾ ಇದೆ ಅಂತ ನಾನು ನಿಮಗೆ ತಿಳಿಸಿದ್ದೆ. ಬಟ್ ಡಬ್ಲ್ಯೂ ಶೋಸ್ ಗಳಲ್ಲಿ ನಮ್ಮ ಜೇ ಉಸೋ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತಾ ಇದೆ. ಬಟ್ ಇಂಟರ್ನೆಟ್ ಅಲ್ಲಿ ಮತ್ತೊಮ್ಮೆ ನಮ್ಮ ಜೇ ಉಸೋ ಅವರ ಮೇಲೆ ಫ್ಯಾನ್ಸ್ ಗಳು ಕೋಪ ಮಾಡ್ಕೊಂಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಮಂಡೇ ನೈಟ್ ರಾಲಿ ನಮ್ಮ ಜೇ ಉಸೋ ಅವರು ಆಸ್ಟನ್ ಥಿಯರಿ ಅವ್ರನ್ನ ಬರೀ ಒಂದೇ ಒಂದು ನಿಮಿಷದಲ್ಲಿ ಸೋಲ್ಸಿದ್ರಲ್ಲ, ಆ ಒಂದು ವಿಡಿಯೋಗೆ 19,000 ಡಿಸ್ಲೈಕ್ ಇದ್ರೆ ಕೇವಲ 9,000 ಲೈಕ್ಸ್ ಇದೆ ಅಷ್ಟೇ. ಸೊ ಇದರಿಂದಾನೇ ಗೊತ್ತಾಗ್ತಾ ಇದೆ ಜೇ ಉಸೋ ಅವರ ಬುಕ್ಕಿಂಗ್ ನ ಡಬ್ಲ್ಯೂ ಅವರು ಯಾವ ರೀತಿ ಹಾಳು ಮಾಡ್ತಾ ಇದ್ದಾರೆ. ಅಂಡ್ ಇದರಿಂದ ಈ ಬಾರಿಯ ರಾಯಲ್ ರಂಬಲ್ ನು ಕೂಡ ಡಬ್ಲ್ಯೂ ಅವರು ರಿಯೂಂಡ್ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಡಬ್ಲ್ಯೂ ಹೊಸ ಶೋ ಬಗ್ಗೆ. ಲಿಟ್ರಲಿ ಗೈಸ್, ಡಬ್ಲ್ಯೂ ಅವರು ಈ ಮಟ್ಟಕ್ಕೂ ಕೂಡ ಇಳಿತಾರೆ ಅಂತ ನನಗಂತೂ ಅನ್ಸೇ ಇರಲಿಲ್ಲ. ಆ ಒಂದು ವಿಚಾರ ಏನಪ್ಪಾ ಅಂದ್ರೆ, ಡಬ್ಲ್ಯೂ ಅವರು ರೀಸೆಂಟ್ ಆಗಿ ದ ರೋಸ್ಟ್ ಆಫ್ ರಸ್ಸಲ್ ಮೇನಿಯಾ ಅಂತ ಒಂದು ಶೋನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ರಸ್ಸಲ್ ಮೇನಿಯಾ ಮುಗಿದ ಮೇಲೆ ನಮಗೆ ದ ರೋಸ್ಟ್ ಆಫ್ ರಸ್ಸಲ್ ಮೇನಿಯಾ ಅನ್ನೋ ಒಂದು ಶೋ ನೋಡೋದಕ್ಕೆ ಸಿಗುತ್ತೆ. ಇದನ್ನ ಟೋನಿ ಅವರು ನಡೆಸ್ಕೊಡ್ತಾರೆ. ಟೋನಿ ಯಾರು ಅಂತ ನೀವು ಕೇಳಬಹುದು. ಮಂಡೇ ನೈಟ್ ರಾಲಿ, ಕಳೆದ ಮಂಡೇ ನೈಟ್ ರಾಲಿ ನಮಗೆ ಏಜ್ ಸ್ಟೈಲ್ ಆಗಿ ಲೋಗನ್ ಪಾಲ್ ಅವರ ಸೆಗ್ಮೆಂಟ್ ಅಲ್ಲಿ ಕಾಮಿಡಿಯನ್ ಟೋನಿ ನೋಡೋದಕ್ಕೆ ಸಿಕ್ಕಿದ್ರಲ್ಲ, ಆ ಟೋನಿ ಅನ್ನೋರು ಈ ಒಂದು ಶೋನ ನಡೆಸ್ಕೊಡ್ತಾರಂತೆ. ಅಂದ್ರೆ ರಸ್ಸಲ್ ಮೇನಿಯಾ ಮುಗಿದ ಕೂಡಲೇ ರಸ್ಸಲ್ ಮೇನಿಯಾನ ಇವರು ರೋಸ್ಟ್ ಮಾಡ್ತಾರಂತೆ. ಈಗ ನೀವು ಥಿಂಕ್ ಮಾಡಿ, ರಸ್ಸಲ್ ಮೇನಿಯಾದಲ್ಲಿ ಯಾವ್ದಾದ್ರು ಒಂದು ಮಿಸ್ಟೇಕ್ ಆಯ್ತು, ರಸ್ಸಲ್ ಮೇನಿಯಾ ಮ್ಯಾಚಸ್ ಅಲ್ಲಿ ಯಾವ್ದಾದ್ರು ಒಂದು ಬಾಚ್ ಆಯ್ತು ಅಂದ್ರೆ ಆ ಒಂದು ಬಾಚ್ ಆಗಿ ಮಿಸ್ಟೇಕ್ ಬಗ್ಗೆ ಇವರು ರೋಸ್ಟ್ ಮಾಡ್ತಾ ಮಾತಾಡ್ತಾರಂತೆ. ಡಬ್ಲ್ಯೂ ಅವರು ದುಡ್ಡು ಮಾಡೋದಕ್ಕೆ ಈ ಮಟ್ಟಕ್ಕೆ ಇಳಿದ್ಬಿಟ್ರ ಅಂತ ನನಗೇನೆ ಶಾಕ್ ಆಗ್ತಾ ಇದೆ. ಏನೇ ಆಗ್ಲಿ, ಇದನ್ನ ಕಂಪ್ಲೀಟ್ ಆಗಿ ನಮ್ಮ ಟೋನಿ ಅವರೇ ನಡೆಸ್ಕೊಡ್ತಾರೆ. ಅವರಿಗೆ ಏನ್ ಬೇಕೋ ಆ ರೀತಿ ಈ ಬಾರಿಯ ರಸ್ಸಲ್ ಮೇನಿಯಾನ ರೋಸ್ಟ್ ಮಾಡಿ ಜನಗಳಿಗೆ ರಸ್ಸಲ್ ಮೇನಿಯಾ ಬಗ್ಗೆ ಕಾಮಿಡಿ ಮಾಡಿ ಎಂಟರ್ಟೈನ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇದು ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ, ನೆಟ್ಫ್ಲಿಕ್ಸ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೊಳೋದಿಲ್ಲ. ಫ್ಯಾನ್ಸ್ ಯಾರು ರೆಕಾರ್ಡ್ ಮಾಡಿ ಕಳ್ಸಿದ್ರೆ ನಾನು ಖಂಡಿತವಾಗ್ಲೂ ಕೂಡ ವಿಡಿಯೋನ ಮಾಡ್ತೇನೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಜೆ ಡಿ ಮೆಕ್ಡೊನಾಗ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಜೆ ಡಿ ಮೆಕ್ಡೊನಾಗ್ ಅವರಿಗೆ ಇಂಜುರಿ ಆಗಿತ್ತು. ಅಂಡ್ ಡಬ್ಲ್ಯೂ ಅವರು ಆಗಿಂದ ಜಡ್ಜ್ಮೆಂಟ್ ಡೇ ಸ್ಟೋರಿ ಲೈನ್ ಕೂಡ ಜೆ ಡಿ ಮೆಕ್ಡೊನಾಗ್ ಅವರ ಇಂಜುರಿಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ
ಡಾಮಿನಿಕ್ ಮಿಸ್ಟೀರಿಯೋ, ಲಿವ್ ಮಾರ್ಗನ್ ಅವರು ಹೇಳ್ತಾ ಇರೋದೇನಪ್ಪಾ ಅಂದ್ರೆ JD ಮೆಕ್ಡೊನಾಗ್ ಅವರು ಇಲ್ದಿರೋ ಕಾರಣ ಜಡ್ಜ್ಮೆಂಟ್ ಡೇ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ. ಆ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಒಂದ್ ರೀತಿ ಪವರ್ ಕಮ್ಮಿ ಆಗಿದೆ, ಅದಕ್ಕೋಸ್ಕರ ಹೊಸ ಮೆಂಬರ್ ನ ಜಡ್ಜ್ಮೆಂಟ್ ಡೇಗೆ ನಾವು ಕರ್ಕೊಂಡ್ ಬರ್ಬೇಕು ಅಂತ ಡಾಮಿನಿಕ್ ಮಿಸ್ಟೀರಿಯೋ ಹಾಗೆ ನಮ್ಮ ಲಿವ್ ಮಾರ್ಗನ್ ಅವರ ಅನಿಸಿಕೆ. ಏನೇ ಆಗ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದರ ನಿಟ್ಟಿನಲ್ಲಿ ನಮ್ಮ JD ಮೆಕ್ಡೊನಾಗ್ ಅವರ ರಿಟರ್ನ್ ಡೇಟ್ ಕೂಡ ಈಗ ಗೊತ್ತಾಗಿದೆ. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಮಾರ್ಚ್ ಎಂಡ್ ಅಂದ್ರೆ ಈ ತಿಂಗಳು ಎಂಡ್ ಅಷ್ಟೊತ್ತಿಗೆ ನಮ್ಮ JD ಮೆಕ್ಡೊನಾಗ್ ಅವರು WWE ಗೆ ಮತ್ತೊಮ್ಮೆ ರಿಟರ್ನ್ ಆಗ್ತಾರಂತೆ. ಸೊ ರಸಲ್ ಮೇನಿಯಾಗಿಂತ ಮುಂಚೆನೆ ನಮ್ಮ JD ಮೆಕ್ಡೊನಾಗ್ ಅವರು ರಿಟರ್ನ್ ಆಗ್ತಿರೋದ್ರಿಂದ ಪ್ರಾಬಬ್ಲಿ ಜಡ್ಜ್ಮೆಂಟ್ ಡೇ ಅಲ್ಲಿ ಇನ್ನ ಒಂದು ದೊಡ್ಡ ಸ್ಟೋರಿ ಇನ್ಕ್ಲೂಡ್ ಆಗೋದು ನೋಡೋದಕ್ಕೆ ಸಿಗಬಹುದು. ಯಾರಿಗ ಗೊತ್ತು, ಜಡ್ಜ್ಮೆಂಟ್ ಡೇ ಬ್ರೇಕಪ್ ಕೂಡ ಆಗಬಹುದು ನಮ್ಮ JD ಮೆಕ್ಡೊನಾಗ್ ಅವರು ರಿಟರ್ನ್ ಆದ್ಮೇಲೆ. ಏನೇ ಆಗ್ಲಿ ಗೈಸ್, ರಸಲ್ ಮೇನಿಯಾಗಿಂತ ಮುಂಚೆ ನಮ್ಮ JD ಮೆಕ್ಡೊನಾಗ್ ಅವರು ಬರ್ತಾ ಇದಾರೆ ಅಂದ್ರೆ ಒಂದು ಒಳ್ಳೆ ಪ್ಲಾನ್ ನ ನಮ್ಮ JD ಮೆಕ್ಡೊನಾಗ್ ಅವ್ರಿಗೋಸ್ಕರ WWE ಅವರು ಮಾಡಿರ್ತಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಮ್ಯಾಕ್ ಡೌನ್ ಬಗ್ಗೆ. ಲಿಟರಲಿ ಗೈಸ್, ಈ ವಾರದ ಸ್ಮ್ಯಾಕ್ ಡೌನ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದು ಮೆಗಾ ಮನಿ ಸೆಗ್ಮೆಂಟ್ ನ WWE ಅವರು ಈ ವಾರದ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿವರೆಗೂ ನಮ್ಮ CM ಪಂಕ್, ರೋಮನ್ ರೈನ್ಸ್ ಹಾಗೆ ಸೆತ್ ರೋಲಿನ್ಸ್ ಇವ್ರು 3 ಜನನು ಕೂಡ ಸ್ಮ್ಯಾಕ್ ಡೌನ್ ನಲ್ಲಿ ಇರ್ತಾರೆ ಅಂತ ಗೊತ್ತಿತ್ತು. WWE ಅವರು ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ರು. ಅಂಡ್ ಆಗ್ಲೇ ನಾನು ತಿಳಿಸಿದ್ದೆ ನಮ್ಮ ಸೆತ್ ರೋಲಿನ್ಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ ಅಂತ. ಅಂಡ್ ಆ ಒಂದು ವಿಚಾರನ ನಮ್ಮ ಸೆತ್ ರೋಲಿನ್ಸ್ ಅವರು ಮಂಡೇ ನೈಟ್ ಆಗಿ ಬಂದು ಕನ್ಫರ್ಮ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ WWE ಅವರು ರೋಮನ್ ರೈನ್ಸ್, CM ಪಂಕ್ ಹಾಗೆ ಸೆತ್ ಫ್ರೀಕಿನ್ ರೋಲಿನ್ಸ್ ಅವರ ನಡುವೆ ಒಂದು ಅದ್ಭುತವಾದ ಸೆಗ್ಮೆಂಟ್ ನ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಲಿಟರಲಿ ಗೈಸ್, ಏನ್ ಬೇಕಾದ್ರೂ ಆಗ್ಬಹುದು. ಸೆತ್ ರೋಲಿನ್ಸ್, ರೋಮನ್ ರೈನ್ಸ್ ಹಾಗೆ CM ಪಂಕ್ ಇವರ ನಡುವೆ ಯಾವುದೇ ರೀತಿಯ ವಿಚಾರ ಆನ್ ದ ಲೈನ್ ಇಲ್ಲ. ಇವರ ಮ್ಯಾಚ್ ಅಲ್ಲಿ ಯಾರ್ ಗೆದ್ರು ಯಾರ್ ಸೋದ್ರು ಕೂಡ ಯಾರು ಏನು ಕಳ್ಕೊಳ್ಳೋದಿಲ್ಲ. ಆದ್ರೂ ಕೂಡ ಈ ಒಂದು ಸ್ಟೋರಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಯಾಕಪ್ಪ ಅಂದ್ರೆ ಇವರು 3 ಜನ ಒಬ್ರನ್ನೊಬ್ರು ತುಂಬಾನೇ ದ್ವೇಷ ಮಾಡ್ತಾ ಇದ್ದಾರೆ. ಅದರಿಂದಾನೇ ಈ ಒಂದು ಸ್ಟೋರಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಅಂಡ್ ಸ್ಮ್ಯಾಕ್ ಡೌನ್ ನಲ್ಲಿ ಇವ್ರ 3 ಜನನು ಕೂಡ ಫೇಸ್ ಟು ಫೇಸ್ ಬರ್ತಾ ಇದ್ದಾರೆ. ಸೊ ಒಂದು ಅದ್ಭುತವಾದ ಪ್ರೋಮೋ ಬ್ಯಾಟಲ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅಷ್ಟೇ ಅಲ್ಲ ಗೈಸ್, ಯಾರಿಗ ಗೊತ್ತು, ಒಂದು ದೊಡ್ಡ ಬ್ರಾಲ್ ಕೂಡ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ರೋಮನ್ ರೈನ್ಸ್, CM ಪಂಕ್ ಹಾಗೆ ಸೆತ್ ಫ್ರೀಕಿನ್ ರೋಲಿನ್ಸ್ ಅವರ ನಡುವೆ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ, ಸ್ಮ್ಯಾಕ್ ಡೌನ್ ಗಂತೂ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ನೋಡೋಣ ಗೈಸ್ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಗುತ್ತೆ ಅಂತ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.